ಜೈ ಭಾರತ್ ವಂದೇ ಮಾತರಂ. ಭಾರತ ಹಾಗೂ ರಷ್ಯಾದ ನಡುವಿನ ಸಂಬಂಧ ಯಾವ ರೀತಿ ಇದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ, ಒಬ್ಬರಿಗೊಬ್ಬರು ಕೊರತೆಗಳನ್ನು ನೀಗಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಭಾರತ ರಷ್ಯಾದಿಂದ ಆಯುಧಗಳನ್ನು ಕೂಡ ಪರ್ಚೇಸ್ ಮಾಡುವುದ ವಿಚಾರ ಅದು ಕೂಡ ಎಲ್ಲರಿಗೂ ಕೂಡ ಗೊತ್ತು. ಸುಮಾರು 60% ಆಯುಧಗಳು ರಷ್ಯಾದ್ದೇ ಆಗಿದೆ. ಮುಂದೆ ಕೂಡ ಕೆಲವೊಂದು ಆಯುಧಗಳನ್ನು ಖರೀದಿಸುವುದರಲ್ಲಿ ಕೂಡ ಇದ್ದಾರೆ. ಕೇವಲ ಆಯುಧಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಕೂಡ, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಪರಸ್ಪರ ಜೊತೆಗೂಡಿ ಸಾಗುತ್ತಿದ್ದಾರೆ. ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಸುದ್ದಿ ಹರಡುತ್ತಿತ್ತು. ಅದೇನೆಂದರೆ, ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗೆ ರಷ್ಯಾದ ಇಂಜಿನ್ ಕೊಡುತ್ತೆ ಅನ್ನೋದು ಸುದ್ದಿ. ಇದರ ಬಗ್ಗೆ ಸ್ವತಃ ರಷ್ಯಾನೇ ಸ್ಪಷ್ಟನೆ ಕೊಟ್ಟಿದೆ. ಪಾಕಿಸ್ತಾನಕ್ಕೆ ನಾವು ಯಾವುದೇ ರೀತಿಯ ಇಂಜಿನ್ ಕೊಡುವುದಿಲ್ಲ. ಭಾರತ ನಮ್ಮ ಆಪ್ತ ಮಿತ್ರ ರಾಷ್ಟ್ರ. ಅವರ ಹಿತಕ್ಕೆ ವಿರುದ್ಧವಾಗಿ ನಾವು ಯಾವುದೇ ರೀತಿಯ ಕೆಲಸ ಮಾಡಲ್ಲ ಅಂತ ರಷ್ಯಾ ಹೇಳಿದೆ. ಹಾಗಾದರೆ ಈ ಇಂಜಿನ್ ಯಾವುದು? ಒಂದು ವೇಳೆ ಆ ಇಂಜಿನ್ ಸಿಕ್ಕರೆ ಪಾಕ್ ಯಾರ ಮೇಲೆ ಉಪಯೋಗ ಮಾಡಲಿದೆ? ಒಂದು ಸಣ್ಣ ಮಾಹಿತಿ ನಿಮಗಾಗಿ. ಆ ಇಂಜಿನ್ ಹೆಸರೇ RD-93MA ಅಂತ. ಈ ರಷ್ಯಾದ ಇಂಜಿನ್ ಅಂದ್ರೇನೆ ಅಷ್ಟೇ, ಅದು ತುಂಬಾ ಶಕ್ತಿಶಾಲಿ. ನೀವು ಭಾರತದ ಸುಖೋಯಿ, ಮಿಗ್ ಯುದ್ಧ ವಿಮಾನಗಳು ನೀವು ನೋಡಿರ್ತೀರಾ. ಭಾರತದ ಮಿಗ್ ಯುದ್ಧ ವಿಮಾನ ಪಾಕಿಸ್ತಾನದ F-16 ಅನ್ನು ಹೊಡೆದುರುಳಿಸಿದ್ದು ನಿಮಗೆ ಗೊತ್ತಿರುವ ಸಂಗತಿನೇ. ಆ ಮಿಗ್ಗಲ್ಲಿರುವುದು ಇದೇ ಇಂಜಿನ್. ಚೀನಾದ ಬಳಿ JF-17 ಎಂಬ ಯುದ್ಧ ವಿಮಾನ ಇದೆ. ಅದು ಸುಮಾರು 2008ರಲ್ಲಿ ತಯಾರಿಸುವಾಗ ಈ ರಷ್ಯಾದ ಈ ಇಂಜಿನ್ ಅನ್ನು ಅದಕ್ಕೆ ಅಳವಡಿಸಿದ್ರು. ಚೀನಾದ ಬಳಿ ಸ್ವಂತ ಇಂಜಿನ್ ಇರಲಿಲ್ಲ. ಅದಕ್ಕಾಗಿ ರಷ್ಯಾದ MiG-29ಗೆ ಅಳವಡಿಸಿರುವಂತಹ ಇಂಜಿನ್ ಅನ್ನು ಚೈನಾ ಆಮದು ಮಾಡಿಕೊಂಡಿತ್ತು. ನಂತರ ಇದೇ JF-17 ಅನ್ನು ಚೀನಾ ತನ್ನ ಪಾಕಿಸ್ತಾನಕ್ಕೆ ಮಾರಾಟ ಮಾಡುತ್ತೆ. ಆ ಮಾರಾಟ ಮಾಡಿರುವಂತಹ ಜೆಟ್ಗಳಲ್ಲಿ ಕೂಡ ಇದೇ ಇಂಜಿನ್ ಅನ್ನು ಅಳವಡಿಸಲಾಗಿತ್ತು. ಇನ್ನು ಆಪರೇಷನ್ ಸಿಂಧೂರದಲ್ಲಿ ಭಾರತದ ಏರ್ಫೋರ್ಸ್ಗಳು ಯಾವ ರೀತಿ ಗರ್ಜಿಸಿದರು ಎಂಬುದು ಎಲ್ಲರಿಗೂ ಗೊತ್ತು. ಪಾಕಿಸ್ತಾನದ ಏರ್ಬೇಸ್ ಇರ್ಬೋದು, ಅವರ ಆಯುಧಗಳಿರ್ಬೋದು, ಎಲ್ಲವನ್ನು ಧ್ವಂಸ ಮಾಡಿತ್ತು. ಪಾಕಿಸ್ತಾನದ ಯಾವುದೇ ಫೈಟರ್ ಜೆಟ್ಗಳು ಕೂಡ ನಮಗೆ ಪ್ರತಿರೋಧ ತೋರಲೇ ಇಲ್ಲ. ನೋಡ್ಲಿಕ್ಕೆ ಹೋದ್ರೆ ಚೀನಾದ ಆಯುಧಗಳಾದ ಮಿಸೈಲ್ ಹಾಗೂ ಫೈಟರ್ ಜೆಟ್ಗಳನ್ನು ಭಾರತೀಯರು ಧ್ವಂಸ ಮಾಡಿದ್ರು. ಆದರೆ ಈಗ ಪಾಕಿಸ್ತಾನ ಭಾರತಕ್ಕೆ ಒಂದು ಪ್ರತಿರೋಧ ತೋರಲು ಬಯಸುತ್ತಿದೆ. ಇನ್ನು ಮುಂಬರುವ ಸಮಯದಲ್ಲಿ ಏನಾದ್ರೂ ಮತ್ತೆ ಸಂಘರ್ಷ ಉಂಟಾದರೆ ಅದಕ್ಕೆ ಪಾಕಿಸ್ತಾನ ಈಗಲೇ ತಯಾರಿ ನಡೆಸುತ್ತಿದೆ. ಅದಕ್ಕೆ ಇವರು ರಷ್ಯಾದ ಇಂಜಿನ್ ಅನ್ನು ಕೇಳಿದ್ರು. ಎಲ್ಲಿವರೆಗೆ ಸುದ್ದಿ ಹರಡಿತು ಅಂದರೆ ರಷ್ಯಾ ಈ ಇಂಜಿನ್ ಅನ್ನು ಕೊಡುತ್ತೆ ಅಂತಲೇ ಭಾವಿಸಿದ್ರು. ಇನ್ನು ಭಾರತದಲ್ಲಿರುವ ಕೆಲವೊಂದು ರಾಜಕೀಯ ಪಕ್ಷಗಳು ಕೂಡ ಇದರ ಬಗ್ಗೆ ಪ್ರಶ್ನೆ ಎತ್ತಿದರು. ಭಾರತದ ಸರ್ಕಾರಕ್ಕೆ ಒಂದು ಒತ್ತಡದ ಪರಿಸ್ಥಿತಿ. ಇದನ್ನೆಲ್ಲ ಗಮನಿಸಿದ ರಷ್ಯಾ ಪಾಕಿಸ್ತಾನಕ್ಕೆ ಈ ಇಂಜಿನ್ ಅನ್ನು ಕೊಡುವುದಿಲ್ಲ ಅಂತ ಹೇಳುವ ಮೂಲಕ ಈ ಎಲ್ಲ ಪ್ರಶ್ನೆಗಳಿಗೂ ಫುಲ್ ಸ್ಟಾಪ್ ಇಟ್ಟಿದೆ. ಅಕಸ್ಮಾತ್ ಈ ಇಂಜಿನ್ ಪಾಕಿಸ್ತಾನಕ್ಕೆ ಸಿಕ್ಕರೆ ಅದು ಕೂಡ ಈಗಿನ ಇಂಜಿನ್ ತುಂಬಾ ಅಪ್ಡೇಟೆಡ್ ವರ್ಷನ್. ಹಿಂದಿನ ಇಂಜಿನ್ಗಿಂತ ಇದು ತುಂಬಾ ಅಡ್ವಾನ್ಸ್ ಆಗಿ ಕಾರ್ಯನಿರ್ವಹಿಸುತ್ತೆ. ಅವರು ಖಂಡಿತವಾಗ್ಲೂ ಭಾರತದ ಮೇಲೇನೆ ಪ್ರಯೋಗ ಮಾಡುತ್ತಾರೆ. ಇನ್ನು ಈ ವಿಚಾರದ ಬಗ್ಗೆ ಭಾರತವು ಕೂಡ ರಷ್ಯಾದ ಮೇಲೆ ಒತ್ತಡ ಹಾಕಿತ್ತು, ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡಬೇಡಿ ಅಂತ. ಅದಕ್ಕೆ ರಷ್ಯಾ ಕೂಡ ಸ್ಪಂದಿಸಿದೆ. ಇದಕ್ಕಿಂತ ಮುಂಚೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಹಾಗೆ ವ್ಲಾದಿಮಿರ್ ಪುತಿನ್ ಚೀನಾದಲ್ಲಿ ನಡೆದಂತಹ SCO ಸಭೆಯಲ್ಲಿ ಮಾತನಾಡಿದ್ರು. ಭಾರತ ಹಾಗೂ ರಷ್ಯಾದ ಸಂಬಂಧ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತು. ಅದೇ ರೀತಿಯ ಸಂಬಂಧವನ್ನು ನಾವು ನಿಮ್ಮ ಜೊತೆ ಹೊಂದಲು ಬಯಸುತ್ತೇವೆ ಅಂತ ಶೆಹಬಾಜ್ ಶರೀಫ್ ಹೇಳಿದ್ರು. ಆದರೆ ಭಾರತ ಹಾಗೂ ರಷ್ಯಾದ ಸಂಬಂಧ ನೆಕ್ಸ್ಟ್ ಲೆವೆಲ್ ಇದೆ.